ಕ್ಯಾಂಟೀನ್ ಬೀದರ್ನಲ್ಲಿ ಓಲ್ಡ್ ಹಾಸ್ಪಿಟಲ್ನಲ್ಲಿ ಉದ್ಘಾಟನೆ ನಾನು ನನ್ನ ಜೊತೆಗೆ ಮುನ್ಸಿಪಾಲಿಟಿ ಅಧ್ಯಕ್ಷರು ಕಾರ್ಪೊರೇಷನ್ ಅಧ್ಯಕ್ಷರು ಮೊಹಮ್ಮದ್ ಗೌಸ್ ಅವರು ಇದ್ದಾರೆ ಮತ್ತು ಜೊತೆಗೆ ಮುನ್ನಾ ಕೌನ್ಸಿಲರ್ ಅವರು ಇದ್ದಾರೆ ಜೊತೆಗೆ ಇಶು ಪೈಲ್ವಾನ್ ಕೌನ್ಸಿಲರ್ ಇದ್ದಾರೆ ಮತ್ತು ನಮ್ಮ ಖದೀರ್ ಕೌನ್ಸಿಲರ್ ಅಂತ ಈ ವಾರ್ಡ್ದು ಇದ್ದರು ಅವ್ರು ತೀರು ಹೋಗಿದ್ದಾರೆ ಮೊನ್ನೆ ಒಂದು ಸ್ವಲ್ಪ ದಿವಸ ಆಯಿತು ಅವರು ಮಗ ಬಂದಿದ್ದಾರೆ ಮತ್ತು ಜೊತೆಗೆ ನಮ್ಮ ಕಮಿಷನರ್ ಅವರು ಜೊತೆಗೆ ಇದ್ದಾರೆ ಒಳ್ಳೆ ಕಮಿಷನರ್ IAS ಬಂದಿದ್ದಾರೆ ಸ್ಪೆಷಲಿ ಇದು ಇಂದಿರಾ ಕ್ಯಾಂಟೀನ್ ಪ್ರಾಜೆಕ್ಟ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ ಎಸ್ಪೆಷಲಿ ಬಡವರ ಸಲಗೆ ಯುವಕರ ಸಲಗೆ ರೈತರ ಸಲಗೆ ಮತ್ತು ಯಾರು ಲೇಬರ್ ಇದ್ದಾರೆ ಆಟೋ ರಿಕ್ಷಾ ಅವರು ಬಡವರು 5 ರೂಪಾಯಿನಲ್ಲಿ ಒಂದು ಟೀ ಕಾಫಿ ಸಿಗಲ್ಲ ಕಾಫಿ ಸಿಗಬೇಕಂದ್ರೆ 25 ರೂಪಾಯಿ ಆಗಿದೆ ಹೊರಗೆ ಇಲ್ಲ ಬೇರೆ ಕಡೆ 100 ರೂಪಾಯಿ ಇದೆ ಅದು 5 ರೂಪಾಯಿನಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಧ್ಯಾಹ್ನ 10 ರೂಪಾಯಿನಲ್ಲಿ ಊಟ ಮತ್ತು ರಾತ್ರಿ ಡಿನ್ನರ್ ಆಲ್ಸೋ 10 ರೂಪಾಯಿನಲ್ಲಿ ಸಿಗಬೇಕಂತ ಈ ಡ್ರೀಮ್ ಪ್ರಾಜೆಕ್ಟ್ನಲ್ಲಿ ಹೊಸ ಟೋಟಲ್ 170 ಹೊಸ ಇಂದಿರಾ ಕ್ಯಾಂಟೀನ್ ಹಳೆಯದು 190 ಇತ್ತು ಹೊಸದು ಮತ್ತು 170 ಉದ್ಘಾಟನೆ ನಾನೇ ಮಾಡಿಸಿದ್ದೀನಿ ಅದ್ರ ಸಲಗೆ ನಾನು ಇಡೀ ಬೀದರ್ ಜನತೆಗೆ ಆಗಲಿ ಮತ್ತು ಎಲ್ಲ ನಮ್ಮ ಮುಖ್ಯಮಂತ್ರಿಗೆ ಆಗಲಿ ಎಲ್ಲರಿಗೆ ನಾನು ತುಂಬ ಬೀದರ್ನಲ್ಲಿ ಟೋಟಲ್ 10 ಕ್ಯಾಂಟೀನ್ ಸ್ಯಾಂಕ್ಷನ್ ಡಿಸ್ಟ್ರಿಕ್ನಲ್ಲಿ ಇದು ಬೀದರ್ ಸಿಟಿನಲ್ಲಿ 6 ಆಲ್ರೆಡಿ ಸ್ಯಾಂಕ್ಷನ್ ಆಗಿ ವರ್ಕ್ ನಡೀಲಿದೆ ಇನ್ನೂ ಒಂದು 3-4 ಪ್ರಪೋಸಲ್ ಬಂದಿದೆ ಅದು ಮೋಸ್ಟ್ಲಿ ಸ್ಯಾಂಕ್ಷನ್ ಆಗ್ಬೋದು ಬೀದರ್ನಲ್ಲಿ 3 ಆಗಿದೆ ಒಂದು ಓಲ್ಡ್ ಸಿಟಿನಲ್ಲಿ ಒಂದು ಗುಂಪನಲ್ಲಿ ಒಂದು ನೌಬಾದ್ನಲ್ಲಿ 3 ಸ್ಯಾಂಕ್ಷನ್ ಸರ್ ಈಗ ಯಾವ್ಯಾವ ಟೈಮಿಂಗ್ ಇರುತ್ತೆ ಮತ್ತು ಇಲ್ಲಿಗೆ ಬರೋರಿಗೆ ಏನು ಹೇಳ್ತೀರಿ ಸರ್ ಬಡವರಿಗೆ ತಾವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಯಾಕಂದರೆ ಬ್ರೇಕ್ಫಾಸ್ಟ್ 5 ರೂಪಾಯಿ ಅಂದರೂ ನಮಗೆ ಲೆಕ್ಕ ಇಲ್ಲ ಮತ್ತು ಹಾಸ್ಪಿಟಲ್ನಲ್ಲಿ ಸುಮಾರು ಪೇಷಂಟ್ ಬರ್ತಾರೆ ಅವ್ರ ಜೊತೆಗೆ ಪೇಷಂಟ್ ಜೊತೆಗೆ ಬರ್ತಾರೆ ಎಲ್ಲರಿಗೆ ಮತ್ತು ಆಟೋ ರಿಕ್ಷಾ ಇಲ್ಲಿ ಆಟೋ ರಿಕ್ಷಾ ಇದೆ ಗಂಜ್ ಇದೆ ಅಟ್ಯಾಚೆ ಓಲ್ಡ್ ಗಂಜ್ ಇದೆ ಲೇಬರ್ಸ್ ತುಂಬ ಇರ್ತಾರೆ ಎಲ್ಲರಿಗೆ ತುಂಬ ಇದರಿಂದ ಒಂದು ಊಟ ಸಿಗ್ತದೆ ಸ್ವಲ್ಪ